TV, forever on fire. ನೀಟ್ ಯುಜಿ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಸಮಗ್ರ ತನಿಖಾ ವರದಿಯನ್ನ ಸಲ್ಲಿಸೋಕೆ ಸಿಬಿಐಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇವತ್ತು ಪ್ರಮುಖವಾಗಿ ಈ ಅಕ್ರಮದ ಬಗ್ಗೆ ವಿಚಾರಣೆ ಇತ್ತು. ಈ ಸಂದರ್ಭದಲ್ಲಿ ಮಹತ್ವವಾದಂತ ಬೆಳವಣಿಗೆ ಆಗಿದೆ. ಪದವಿ ಪೂರ್ವ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಲಾಗುವಂತಹ ಸ್ಪರ್ಧಾತ್ಮಕ ಪರೀಕ್ಷೆ ನೀಟ್. ಈ ವರ್ಷ ನಡೆದ ನೀಟ್ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ನಡೆದಿರೋದು ಇಡೀ ದೇಶದಾದ್ಯಂತ ಭಾರೀ ಸದ್ದನ್ನು ಕೂಡ ಮಾಡಿತು. ಇದೀಗ ಸುಪ್ರೀಂ ಕೋರ್ಟ್ ಸಮಗ್ರ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಎಲ್ಲ ವಿವರವನ್ನ ಸಲ್ಲಿಸೋಕೆ ಆದೇಶವನ್ನ ಹೊರಡಿಸಲಾಗಿದೆ. ಸಿಜೆ ಅವರಿದ್ದಂತ ವಿಭಾಗೀಯ ಪೀಠದಿಂದ ಸೂಚನೆಯನ್ನ ನೀಡಲಾಗಿದೆ. ನೀಟ್ ಪರೀಕ್ಷಾ ಅಕ್ರಮವನ್ನ ಕಡೆಗಣಿಸುವಂತಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಹೇಳಲಾಗಿದೆ. ಸಮಗ್ರ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಕ್ರಮ ನಡೆದಿದೆ ಅನ್ನುವಂತ ವಿಚಾರ ಇಡೀ ದೇಶದಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ಈ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಪರೀಕ್ಷೆಯನ್ನ ರದ್ದುಗೊಳಿಸುವ ಉದ್ದೇಶ ಇಲ್ಲ ಅಂತ ಹೇಳಿತ್ತು. ಇದರ ಬೆನ್ನಲ್ಲೇ ವಿಚಾರಣೆಯನ್ನ ನಡೆಸಿದೆ ಸುಪ್ರೀಂ ಕೋರ್ಟ್. ಮಹತ್ವದ ಸಲಹೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ನೀಟ್ ಪರೀಕ್ಷೆ ಅನ್ನೋದು ಬರೋಬ್ಬರಿ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ. ಇತ್ತೀಚೆಗೆ ನಡೆದ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರೋದು ಸ್ಪಷ್ಟವಾಗಿದೆ. ನೀಟ್ ಪರೀಕ್ಷೆ ರದ್ದು ಎಂಬುದು ಕೊನೆಯ ಆಯ್ಕೆ ಆಗಬೇಕು. ದೇಶದ ಪ್ರತಿಯೊಂದು ಮಧ್ಯಮ ವರ್ಗದ ಕುಟುಂಬ ನೀಟ್ ಜೆಇಇ ಪಾಸ್ ಮಾಡೋ ಗುರಿಯನ್ನ ಹೊಂದಿದೆ. ಹಾಗಾಗಿ ನೀಟ್ ರದ್ದು ಮಾಡುವುದು ಬಹಳ ವಿದ್ಯಾರ್ಥಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಗರಂ ಕೂಡ ಆಗಿದೆ. ಇದನ್ನು ಮಾಡಿದ್ದಾರು, ಯಾಕೆ ಮಾಡಿದ್ರು, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಲಾಗಿದೆ. ಯಾರು ಈ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿರಬಹುದು, ಗುರುತಿಸೋದು ಹೇಗೆ? ಲೀಕ್ ಆಗಿರೋದು ಪಕ್ಕ, ಆದರೆ ಅದರ ಫಲಾನುಭವಿಗಳು ಯಾರು ಅಂತ ಹೇಗೆ ಗುರುತಿಸೋದು? ಎಷ್ಟರ ಮಟ್ಟಿಗೆ ಲೀಕ್ ಆಗಿದೆ ಅಂತ ಗೊತ್ತಾಗಬೇಕಲ್ವಾ? ಅದು ಹೇಗೆ ಗೊತ್ತಾಗತ್ತೆ? ಲೀಕ್ ಮಾಡಿದವರನ್ನ ಪತ್ತೆ ಹಚ್ಚೋಕೆ ಸಾಧ್ಯನಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಲಾಗಿದೆ. ಸಾಧ್ಯ ಆಗದೇ ಇದ್ರೆ ರೀ ಎಕ್ಸಾಮ್ ಮಾಡಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ನೋಡಿ, ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಡೆದಂತ ಅಕ್ರಮ ಇದೆಯಲ್ಲ, ಇದು ದೇಶದಾದ್ಯಂತ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗಿತ್ತು, ಚರ್ಚೆಯನ್ನ ಹುಟ್ಟಾಕಿತ್ತು. ವಿದ್ಯಾರ್ಥಿಗಳು, ಪೋಷಕರು ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾವು ಈ ನೀಟ್ ಪರೀಕ್ಷೆ ಮೇಲೇನೆ ನಂಬಿಕೆಯನ್ನ ಇಟ್ಕೊಂಡಿರ್ತೀವಿ, ಕಾಯ್ತಾ ಇರ್ತೀವಿ, ಆದ್ರೆ ಈ ತರ ಆಗ್ಬಿಟ್ರೆ ನಮ್ಮ ಭವಿಷ್ಯದ ಪ್ರಶ್ನೆ ಏನು ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸೂಕ್ತ ರೀತಿಯಲ್ಲಿ ನಡೆಸಬೇಕು, ತನಿಖಾ ವರದಿಯನ್ನ ಕೊಡಬೇಕು ಮತ್ತು ಮರುಪರೀಕ್ಷೆಯನ್ನ ನಡೆಸೋದಾ ಅಥವಾ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಇದೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇದೀಗೊಂದು ಮಹತ್ವದ ಸೂಚನೆಯನ್ನ ಕೂಡ ನೀಡಲಾಗಿದೆ. ಒಂದು ವೇಳೆ ಇದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗದೇ ಇದ್ರೆ, ಲೀಕ್ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚೋಕೆ ಸಾಧ್ಯ ಆಗದೇ ಇದ್ರೆ ರೀ ಎಕ್ಸಾಮ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಲಾಗಿದೆ. ಹಾಗಿದ್ರೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಏನೇನು ಹೇಳಿದೆ, ಅಲ್ಲಿ ಏನೆಲ್ಲ ಆಯಿತು, ಇದೆಲ್ಲವನ್ನ ನೋಡೋದಾದ್ರೆ ನೀಟ್ ಪರೀಕ್ಷಾ ಅಕ್ರಮ ಕಡೆಗಣಿಸುವಂತಿಲ್ಲ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದರ ಬಗ್ಗೆ ತನಿಖೆ ನಡೆಸುವ ಅವಶ್ಯಕತೆ ಇದೆ. NTA ವಿರುದ್ಧ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ. PILಗಳ ವಿಚಾರಣೆ ವೇಳೆ ವಿಭಾಗೀಯ ಪೀಠ ಫುಲ್ ಗರಂ ಆಗಿದೆ. ಸೋರಿಕೆ ಆಗಿದ್ದು ಎಲ್ಲಿ, ಎಷ್ಟು ಪ್ರಮಾಣದಲ್ಲಿ ಆಗಿದೆ, ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತ ಅವಶ್ಯಕತೆ ಇದೆ ಅಂತ ಕೂಡ ಹೇಳಲಾಗಿದೆ. ನೋಡಿ, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಸೋರಿಕೆ ದೊಡ್ಡ ಮಟ್ಟದ್ದು, ಸಣ್ಣ ಮಟ್ಟದ್ದು ಅಂತ ಅದನ್ನೆಲ್ಲಿ ಹೇಳೋದಕ್ಕಾಗಲ್ಲ, ಅದು ಮುಖ್ಯ ಅಲ್ಲ. ಆದ್ರೆ ಸೋರಿಕೆ ಆಗಿರುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ಅಂತ ಕೂಡ ಹೇಳಲಾಗಿದೆ. ತನಿಖೆ ನಡೆಸಿ ಸಮಗ್ರ ವಿವರ ನೀಡೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇವತ್ತು ಮಹತ್ವವಾದಂಥ ಚರ್ಚೆಗಳಾಗಿದೆ. ಒಂದಷ್ಟು ಸೂಚನೆಗಳನ್ನು ಕೂಡ, ಆದೇಶವನ್ನು ಕೂಡ ನೀಡಲಾಗಿದೆ. ನೋಡಿ, 38 ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈ ನೀಟ್ ಪರೀಕ್ಷೆ ರದ್ದುಗೊಳಿಸಬೇಕು ಅಂತ. ವಿಚಾರಣೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಇಲ್ಲಿ ಅಕ್ರಮ ನಡೆದಿದ್ದಾದ್ರೂ ಹೆಂಗೆ, ಯಾಕೆ, ಎಷ್ಟು ಪ್ರಮಾಣದಲ್ಲಿ ನಡೆದಿದೆ, ಯಾರು ನಡೆಸಿರ್ತಾರೆ, ಹೋಗ್ಲಿ ಇದನ್ನು ಕಂಡುಹಿಡಿಯೋದಾದ್ರೂ ಹೇಗೆ, ಗೊತ್ತಾಗುತ್ತಾ ಕಂಡುಹಿಡಿಯೋದಕ್ಕೆ, ಇದೆಲ್ಲವನ್ನ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ, ಗರಂ ಬೇರೆ ಆಗಿದೆ. ಯಾಕೆ ಈ ಥರ ಎಲ್ಲ ಆಗತ್ತೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ನೀಟ್ ಪರೀಕ್ಷೆಯ ಅಕ್ರಮವನ್ನ ಇಷ್ಟಕ್ಕೆ ನಾವು ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ,
ಅದು ಹೌದು, ಅದೆಲ್ಲ ಕಡೆ ಚರ್ಚೆಯೂ ಕೂಡ ಆಗ್ತಾ ಇದೆ. ಆದರೆ ಅದರ ಬಗ್ಗೆ ತನಿಖೆ ನಡೆಸುವಂತ ಅವಶ್ಯಕತೆ ಈಗಿದೆ ಅನ್ನುವಂಥ ವಿಚಾರವನ್ನ ಹೇಳಲಾಗಿದೆ. ಮತ್ತು NTA ವಿರುದ್ಧ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲ ಆಗಿದೆ. ಇಷ್ಟು ನೋಡಿ, ಈ ಒಂದು ವಿಚಾರ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಈ ಅಕ್ರಮದ ವಿಚಾರದಲ್ಲಿ ವಿದ್ಯಾರ್ಥಿಯ ಪೋಷಕರು ಆತಂಕವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ತುಂಬಾ ಜನ ಈ ನೀಟ್ ಪರೀಕ್ಷೆಗೆ ರಿಸಲ್ಟ್ ಮೇಲೆ ಕಾತರದಿಂದ ಕಾಯ್ತಾ ಇರ್ತಾರೆ, ಇದನ್ನೇ ಅವಲಂಬಿತ ಆಗಿರ್ತಾರೆ. ಆದರೆ ಅಕ್ರಮ ನಡೆದಿದೆ ಅಂತ ಅಂದಾಗ ಒಂದು ಪಾರದರ್ಶಕವಾದಂಥ ಒಂದು ಪರೀಕ್ಷೆ ಆಗಬೇಕಲ್ವಾ? ಇದರಲ್ಲೇನೆ ಈ ರೀತಿಯಾಗಿ ಅಕ್ರಮ ನಡೆದ್ರೆ ಹೇಗೆ, ಏನು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ್ ಪ್ರಭು. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಭು, ಇವತ್ತು ಮಹತ್ವದ ವಿಚಾರಣೆಯನ್ನ ಮಾಡಲಾಗಿದೆ. ಯಾವ ರೀತಿಯಾದಂಥ ವಿಚಾರಣೆಯನ್ನ ನಡೆಸಲಾಯಿತು? ಮಹತ್ವದ ವಿಚಾರಗಳು ಯಾವ ರೀತಿಯಾಗಿ ಹೇಳಲಾಯಿತು? ಏನೆಲ್ಲ ಬೆಳವಣಿಗೆ ಆಯಿತು ಇವತ್ತು ಕೋರ್ಟ್ನಲ್ಲಿ? ನಿತ್ಯ, ನಿಜಕ್ಕೂ ಇದು ದೇಶದಲ್ಲಿ ನಡೆದಂಥ ಒಂದು ದೊಡ್ಡ ಪರೀಕ್ಷಾ ಅಕ್ರಮವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ CBI ಕೂಡ ತನಿಖೆಯನ್ನು ನಡೆಸ್ತಾ ಇದೆ, ಹಲವರನ್ನು ಕೂಡ ಬಂಧಿಸಿದೆ. ಈಗಾಗಲೇ 6 FIRಗಳು ಕೂಡ ಪಾಟ್ನಾ ಸೇರಿದಂತೆ ಗುಜರಾತ್, ರಾಜಸ್ಥಾನದಲ್ಲಿ ದಾಖಲಾಗಿದ್ದಾವೆ. ಬಟ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ಕೂಡ ನಡೆಯಿತು. ಒಟ್ಟು 38 ಅರ್ಜಿಗಳು ಸಲ್ಲಿಕೆಯಾಗಿದ್ವು. 38ರಲ್ಲಿ 34 ಅರ್ಜಿಗಳು ವಿದ್ಯಾರ್ಥಿಗಳು, ಕೋಚಿಂಗ್ ಸೆಂಟರ್ಗಳು ಮತ್ತು ಅವರ ಪೋಷಕರು ಜಂಟಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇನ್ನುಳಿದಂಥ 4 ಅರ್ಜಿಗಳು NTA 2 ಮತ್ತು ಕೇಂದ್ರ ಸರ್ಕಾರದ 2 ಅರ್ಜಿಗಳು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ತು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ ಬಹಳ ಸ್ಪಷ್ಟವಾಗಿ, ನೀಟ್ UG ಈ ಒಂದು ಎಕ್ಸಾಮ್ನಲ್ಲಿ ಅವ್ಯವಹಾರ ಆಗಿದೆ ಮತ್ತು ಅಕ್ರಮ ಆಗಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಒಪ್ಕೊಂಡಿದೆ. ಮತ್ತು NTA ಮತ್ತು ಕೇಂದ್ರ ಸರ್ಕಾರದ ಪಾರದರ್ಶಕತೆ ಬಗ್ಗೆ ಕಳವಳವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಇವತ್ತು ವಿಚಾರಣೆಯನ್ನು ನಡೆಸಿ ಈಗ ಮತ್ತೆ ಜುಲೈ 11ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಅವತ್ತೇ ಬಹುತೇಕವಾಗಿ ತೀರ್ಪು ಬರುವಂಥ ಸಾಧ್ಯತೆಗಳಿದ್ದಾವೆ. ಈಗ 34 ಅರ್ಜಿಗಳು ಮರುಪರೀಕ್ಷೆಯನ್ನು ನಡೆಸಬೇಕು, 24 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿ ಅವರು ಅಫಿಡವಿಟನ್ನು ಸಲ್ಲಿಸಿದರು. ಮತ್ತು NTA ಪರವಾಗಿ ಸಲ್ಲಿಕೆಯಾದಂಥ ಅರ್ಜಿಗಳು ಮರುಪರೀಕ್ಷೆ ನಡೆಸಬಾರ್ದು ಮತ್ತು ಎಲ್ಲೆಲ್ಲಿ ಅಕ್ರಮ ಆಗಿದೆಯೋ ಆ ಒಂದು ಕೇಂದ್ರಕ್ಕೆ ಸೀಮಿತವಾಗಿ ಮಾತ್ರ ಪರೀಕ್ಷೆ ನಡೆಸಬೇಕು ಅನ್ನುವಂಥ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಯಾಕಂದರೆ ಮರುಪರೀಕ್ಷೆ ನಡೆಸಿದರೆ 24 ಲಕ್ಷ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನ ಶ್ರಮವನ್ನು ವಹಿಸಿದ್ದಾರೆ, ಅವ್ರದೇ ಆದಂಥ ರೀತಿಯಲ್ಲಿ ತಯಾರಿಗಳನ್ನು ಮಾಡಿಕೊಂಡಿದ್ರು. ಅವರೆಲ್ಲರ ಭವಿಷ್ಯದ ಮೇಲೆ ದೃಷ್ಟಿ, ಅವರೆಲ್ಲರ ಭವಿಷ್ಯದ ಮೇಲೆ ಇದು ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಕಳವಳವನ್ನು ವ್ಯಕ್ತಪಡಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಬಟ್ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ NTA ಮತ್ತು CBIಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದೆ ಮತ್ತು ಕೂಡಲೇ CBI ತನಿಖೆ ಕಂಪ್ಲೀಟ್ ಆಗಬೇಕು, ವರದಿಯನ್ನು ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದರಲ್ಲೂ 3 ಅಂಶಗಳನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಹೇಳಿರುವುದನ್ನು. ಅಂದರೆ ಈ ಒಂದು ಅಕ್ರಮದ ಸ್ವರೂಪ ಹೇಗಿತ್ತು, ಜೊತೆಗೆ ನೀಟ್ ಅಕ್ರಮದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಸ್ಥಳಗಳ ಒಂದು ಏನಾದರೂ ಮಾಹಿತಿ ಇದೆಯಾ CBIಗೆ, ಅದರ ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ಹಂಚಿಕೆಯನ್ನು ಅಂದರೆ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದಂಥ ಟೈಮು ಮತ್ತು ಆ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಟೈಮ್, ಅದರ ನಡುವಿನ ಅಂತರ ಏನಿದೆ, ಈ 3 ಪ್ರಶ್ನೆಗಳನ್ನು NTAಗೆ ಈಗ ಮತ್ತು CBIಗೆ ಸುಪ್ರೀಂ ಕೋರ್ಟ್ ಕೇಳಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದೆ. ಈಗ ಏನಾದರೂ ಮರುಪರೀಕ್ಷೆ ನಡೆಸಬೇಕು ಅಂತ ಹೇಳಿದ್ರೆ ಅಥವಾ ಮರುಪರೀಕ್ಷೆ ನಡಿಬಾರ್ದು ಅಂತ ಹೇಳಿದ್ರೆ ಈಗ ಈ ಅಕ್ರಮದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರನ್ನ ಮೂಲ ಒಂದು ಬೇರನ್ನು ಪತ್ತೆ ಮಾಡಬೇಕು. ಪತ್ತೆ ಮಾಡದಿದ್ರೆ ಖಂಡಿತವಾಗ್ಲೂ ನಾವು ರಿಟರ್ನ್ ಎಕ್ಸಾಮನ್ನು ನಡೆಸ್ತೀವಿ ಅನ್ನುವಂಥ ಒಂದು ಖಡಕ್ ಸಂದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಬಟ್ ಇಲ್ಲಿ ವಾದ ಪ್ರತಿವಾದದ ಹೈಲೈಟ್ಸ್ ಅನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ನೀತಿ. ಇಲ್ಲಿ CJI ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ NTA ಮುಂದಿಟ್ಟರು. ಯಾವ ಡೇಟ್ಗೆ ಎಕ್ಸಾಮ್ ಆಗಿತ್ತು, ಅವರು ಉತ್ತರ ಕೊಡ್ತಾರೆ ಮೇ 5ಕ್ಕೆ ಎಕ್ಸಾಮ್ ಆಗಿತ್ತು, ಎಷ್ಟು ಸೆಂಟರ್ಗಳಲ್ಲಿ ಪರೀಕ್ಷೆ ಬರೆದಿತ್ತು ಮತ್ತು ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಡ್ ಮಾಡಿದ್ರು. ಇಲ್ಲ 4500ಕ್ಕಿಂತ ಹೆಚ್ಚು ಕೇಂದ್ರಗಳಲ್ಲಿ ಎಕ್ಸಾಮ್ ಆಗಿತ್ತು, 24 ಲಕ್ಷ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಅನ್ನ ಬರೆದಿದ್ರು ಅಂತ ಹೇಳಿ. ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನ ಯಾವಾಗ ನೀವು ಎಕ್ಸಾಮ್ ಸೆಂಟರ್ಗಳಿಗೆ ತಂದ್ರಿ, ಇಲ್ಲ ಬೆಳಗ್ಗೆ 11 ಗಂಟೆಗೆ ತಂದ್ವಿ, ಆಗ ಓಪನ್ ಮಾಡಿದ್ವಿ, ಅದಕ್ಕಿಂತ 5 ದಿನ ಮುಂಚೆ ನಾವು ಒಂದು ಹಾಲಲ್ಲಿ ಬಹಳ ಭದ್ರತೆಯಲ್ಲಿ ಅದನ್ನ ಹಾಗೆ ಇಟ್ಟಿದ್ವಿ, 11 ಗಂಟೆಗೆ ನಾವು 5ನೇ ತಾರೀಕು ಓಪನ್ ಮಾಡಿದ್ವಿ ಅಂತ NTA ಕಡೆಯಿಂದ ಉತ್ತರ ಬರುತ್ತೆ. ಅದರ ಜೊತೆಗೆ ಈಗ ಅಲ್ಲಿ ಮುದ್ರಣ ಪ್ರಿಂಟಿಂಗ್ ಪ್ರೆಸ್ ಏನಿದೆ, ಯಾವ ಪ್ರಿಂಟಿಂಗ್ ಪ್ರೆಸ್ಸು, ಯಾರಿಗೆ ಸೇರಿದ್ದು, ಅಲ್ಲಿ ಮುದ್ರಣ ಮಾಡುವಂತಹ ವ್ಯಕ್ತಿ ಯಾವ ಸಂಸ್ಥೆಗೆ ಸೇರಿದ್ದು, ಯಾವುದಾದ್ರೂ ಪಕ್ಷಕ್ಕೆ ಸೇರಿದಂತಹ ವ್ಯಕ್ತಿನ, ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು CJI ಅಲ್ಲಿ NTA ಅವರಿಗೆ ಕೇಳ್ತಾರೆ. ಅದರಲ್ಲೂ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗೆ ತಯಾರಾಗುತ್ತೆ, ಇವರು NTA ಉತ್ತರ ಕೊಡ್ತಾರೆ, ಇಲ್ಲ ಇದು ತಜ್ಞರ ಒಂದು ಸಮಿತಿ ಇರುತ್ತೆ, ಅವರು ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ಮತ್ತು ಸಾರಿಗೆ ವ್ಯವಸ್ಥೆ ಹೇಗಿತ್ತು, ಯಾವ ವಾಹನದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಸಾಗಾಟ ಮಾಡಿದ್ರಿ, TT ವಾಹನನ, ಬಸ್ ಅಥವಾ ಬೇರೆ ವೆಹಿಕಲ್ ಅನ್ನು ಬಳಸಿದ್ರ ಅಂತೇಳಿ ಇದರ ಸಂಪೂರ್ಣ ಮಾಹಿತಿಯನ್ನು NTA ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಬಟ್ ಇವತ್ತು ನಡೆದಂತಹ ಕೆಲವೊಂದಿಷ್ಟು
ವಿಚಾರಣೆ ಅಂಶಗಳನ್ನು ನಾವು ಗಮನಿಸೋದಾದ್ರೆ ಖಂಡಿತವಾಗ್ಲೂ ಮರುಪರೀಕ್ಷೆ ನಡೆಯುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂತ ಹೇಳಿದ್ರೆ CBI ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹರಿಯಾಣ ಮತ್ತು ಬಿಹಾರ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿ ನಡೆಸಿ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಎಲ್ಲಾಗಿತ್ತು ಅದರ ಮೇನ್ ಕಿಂಗ್ ಪಿನ್ ಅನ್ನು ಕೂಡ ಆನಂದನ್ನು ಸೇರಿಸಿ ಸಾಕಷ್ಟು ಜನರನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಬಟ್ ಈಗ 11ಕ್ಕೆ ಮತ್ತೆ ವಿಚಾರಣೆ ನಡೆಯುತ್ತೆ. ಬಟ್ ಇಲ್ಲಿ ಚಂದ್ರಚೂಡ್ ಅವರ ಸಾಂವಿಧಾನಿಕ ಪೀಠ ಏನಿದೆ NTA ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಈ ಪರೀಕ್ಷಾ ಮಾದರಿಗಳ ವಿಚಾರವಾಗಿ ಆತಂಕವನ್ನು ವ್ಯಕ್ತಪಡಿಸಿತು. ಮುಂದಿನ ದಿನಗಳಲ್ಲಿ ಸಾಕಷ್ಟು ಇದೇ ರೀತಿಯಾದಂತಹ ಪರೀಕ್ಷೆಗಳು ನಡೆಯುತ್ತೆ. ಅದರ ಜೊತೆಗೆ ಮತ್ತೆ ನೆಟ್ ಸೆಟ್ ಎಕ್ಸಾಮ್ ಬರುತ್ತೆ, ಅದಕ್ಕೂ ಕೂಡ ಅಕ್ರಮಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ಗಂಭೀರವಾಗಿ ನಡೆಸಬೇಕು ಅನ್ನುವಂತಹ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದೆ. ಈಗಾಗಲೇ ದೇಶಾದ್ಯಂತ ನಾವು ಗಮನಿಸ್ತಾ ಇದ್ದೀವಿ, ನೀಟ್ ಎಕ್ಸಾಮ್ ಮರುಪರೀಕ್ಷೆ ನಡೆಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹೋರಾಟ ನಡೀತಾ ಇದ್ದಾರೆ. ನೀಟ್ ಮತ್ತೆ ಮರುಪರೀಕ್ಷೆ ನಡೆಸಬೇಕು ಅನ್ನುವಂತಹ ಹೋರಾಟಗಳು ನಡೀತಾ ಇದೆ. ಅದರಲ್ಲೂ 1563 ಅಭ್ಯರ್ಥಿಗಳಿಗೆ ಮರುಪರೀಕ್ಷೆ ನಡೆಸಲಾಗಿತ್ತು. ಯಾಕಂತ ಹೇಳಿದ್ರೆ ಇವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಲಾಗಿತ್ತು. ಅದರಲ್ಲಿ 850ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಹಾಜರಾಗಿದ್ದರು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಅನುಮಾನಗಳನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಯಾಕೆ ಅವರು ಗೈರಾದರೂ, ಅಕ್ರಮ ನಡೆದಿದೆ ಅನ್ನೋದನ್ನ ಒಪ್ಕೊಳ್ತಿರೋ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇತ್ತಿದ್ರು. ಅದರ ಜೊತೆಗೆ 67 ಅಭ್ಯರ್ಥಿಗಳು 720ಕ್ಕೆ 720 ಅಂಕಗಳನ್ನು ಗಳಿಸಿದಂತಹ ಉದಾಹರಣೆ ಇತಿಹಾಸದಲ್ಲಿ 2024ರ ಈ ಒಂದು ಎಕ್ಸಾಮ್ನಲ್ಲಿ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. 2021ರಲ್ಲಿ ಬರೀ 3 ಜನ ಅಭ್ಯರ್ಥಿಗಳು ಏನು ಅಲ್ಲಿ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ರು, ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ರು. 20ರಲ್ಲಿ ಒಬ್ಬ ಅಭ್ಯರ್ಥಿ ಮಾತ್ರ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ರು. 67 ವಿದ್ಯಾರ್ಥಿಗಳು ಹೇಗೆ ತೆಗೆದುಕೊಳ್ಳಕ್ಕೆ ಸಾಧ್ಯ? ಅದರಲ್ಲೂ ಕೂಡ ಹರಿಯಾಣದ ಒಂದೇ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ 6 ಜನ ವಿದ್ಯಾರ್ಥಿಗಳು 720ಕ್ಕೆ 720 ಅಂಕಗಳನ್ನು ಹೇಗೆ ತೆಗೆದುಕೊಳ್ಳೋಕೆ ಸಾಧ್ಯ? ಇದರ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ CBI ಮತ್ತು NTAಗೆ ಆ ಒಂದು ವರದಿಯನ್ನು ಕೇಳಿದೆ. ಬಟ್ NTA ಕೂಡ ಈಗ ಸಮರ್ಪಕವಾಗಿ ಉತ್ತರ ಕೊಟ್ಟಿದೆ. ಮರುಪರೀಕ್ಷೆಯನ್ನು ನಡೆಸಿದರೆ ಆರ್ಥಿಕವಾಗಿ ಮತ್ತೆ ಹೊರೆ ಆಗುತ್ತೆ ಮತ್ತು ಈಗಾಗಲೇ ಪರೀಕ್ಷೆ ಬರೆದಿರುವಂಥವ್ರಿಗೆ ಭವಿಷ್ಯದ ದೃಷ್ಟಿಯಿಂದ ಕೂಡ ಅನಾನುಕೂಲ ಆಗುತ್ತೆ. ಎಲ್ಲೆಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯೋ ಆ ಒಂದು ಸೆಂಟರ್ಗಳನ್ನು ಮಾತ್ರ ಗುರುತಿಸಿ ಮರುಪರೀಕ್ಷೆಗಳನ್ನು ನಡೆಸಬೇಕು ಅನ್ನುವಂತಹ ವಾದವನ್ನು ಕೂಡ NTA ಪರ ವಕೀಲರು ಇಲ್ಲಿ ಮುಂದಿಟ್ಟಿದ್ದಾರೆ. ಬಟ್ 11ನೇ ತಾರೀಕಿಗೆ ನಮಗೆ ತೀರ್ಪು ಬರುವಂತಹ ಸಾಧ್ಯತೆಗಳಿದಾವೆ. ವಿನಂತಿ ಅಂತಿಮವಾಗಿ ಮರುಪರೀಕ್ಷೆ ನಡೆದಿದ್ದೇ ಆದರೆ ಖಂಡಿತವಾಗ್ಲೂ ಈಗ ಏನೆಲ್ಲ ಅಕ್ರಮಗಳಿದಾವೆ, ಈಗ 24 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದಿದ್ದು ಅದರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾರ್ಥಿಗಳು ಇಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ, ಅಕ್ರಮದಿಂದಾಗಿ ಮತ್ತು ಗ್ರೇಸ್ ಮಾರ್ಕ್ಸ್ನಿಂದಾಗಿ ಆ ಒಂದು ರ್ಯಾಂಕ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿನೇ 24 ಲಕ್ಷ ವಿದ್ಯಾರ್ಥಿಗಳಿಗೆ ಹೋಲಿಕೆ ಮಾಡಿದರೆ ಏನು ಬೆರಳೆಣಿಕೆಯಷ್ಟು ಮಾತ್ರ ಇಲ್ಲಿ ಅಕ್ರಮ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ವಾದವನ್ನು ಈಗ NTA ಪರ ವಕೀಲರು ಮಾಡಿದ್ರು. ಬಟ್ ಸುಪ್ರೀಂ ಕೋರ್ಟ್ ಅವ್ರಿಗೂ ಕೂಡ ಚಾಟಿಯನ್ನು ಬೀಸಿದೆ. ನಮಗೆ ಕೆಲವೇ ದಿನಗಳಲ್ಲಿ ವರದಿಯನ್ನು ಕೊಡಬೇಕು ಮತ್ತು ಉನ್ನತ ಮಟ್ಟದ ಸಮಿತಿ ರಚನೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಮಾಡಿದೆ, ತನಿಖೆಯನ್ನು ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಮನೆ ಸುತ್ತಮುತ್ತ ಕೂಡ ಭಾರಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದ್ದಾವೆ. ಬಟ್ ವಿದ್ಯಾರ್ಥಿಗಳ ಕೂಗು ಒಂದೇ, ಇಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, 24 ಲಕ್ಷ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆಯನ್ನ ನಡೆಸಬೇಕು ಅನ್ನುವಂಥ ಒಂದೇ ಒಂದು ಕೂಗು ದೇಶಾದ್ಯಂತ ಬಲವಾಗಿ ಕೇಳಿ ಬರ್ತಾ ಇದೆ. ಆದರೆ ಈಗ ಕೇಂದ್ರ ಸರ್ಕಾರ ತಮ್ಮ ಮೇಲೆ ಬಂದಿರುವಂತಹ ಆರೋಪ ಏನಿದೆ ಅಥವಾ NTA ಏನಿದೆ ಅಥವಾ ಕೇಂದ್ರ ಶಿಕ್ಷಣ ಸಚಿವರು ಏನಿದ್ದಾರೆ, ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಮತ್ತೆ ಅಲ್ಲಿ ಕೆಲವೊಂದಿಷ್ಟು ಏನು ಕ್ವಶನ್ ಪೇಪರ್ಗಳು ಸುಟ್ಟ ರೀತಿಯಲ್ಲಿ ಪತ್ತೆಯಾಗಿದ್ದು, FSL ವರದಿ ಮತ್ತು ಅಲ್ಲಿನ ಪ್ರಶ್ನೆಗಳು ಒಂದಕ್ಕೊಂದು ಮ್ಯಾಚ್ ಆಗಿದ್ದು ಎಲ್ಲವೂ ಕೂಡ ಹೋಲಿಕೆ ಆಗುವುದರಿಂದಾಗಿ ನಿಜಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದೊಂದು ರೀತಿ ಮುಜುಗರವನ್ನು ತರ್ತಾ ಇದೆ. ಇದರಿಂದ ಹೇಗಾದರೂ ಪಾರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ಓವರ್ ಆಲ್ ಪರೀಕ್ಷೆ ಮರುಪರೀಕ್ಷೆ ಬೇಡ, ಕೇವಲ ಎಲ್ಲೆಲ್ಲಿ ಅಕ್ರಮ ಆಗಿದ್ದು ಅಲ್ಲಿ ಎಕ್ಸಾಮ್ ನಡೆಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಕೇಂದ್ರ ಸರ್ಕಾರ ಇದೆ. ನಮಗೆ ಜುಲೈ 11ಕ್ಕೆ ಅಂತಿಮವಾದಂತಹ ತೀರ್ಪು ಹೊರಬರುವಂತಹ ಸಾಧ್ಯತೆಗಳಿದಾವೆ. ನೀತಿ ನಮ್ಗನಿಸ್ತಾ ಇದೆ ಮರುಪರೀಕ್ಷೆ ನಡೆಸುವಂತಹ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ NTA ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ವಕೀಲರು ಪ್ರಬಲವಾದಂತಹ ವಾದವನ್ನು ಮಂಡಿಸ್ತಾ ಇದ್ದಾರೆ. 50ಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ, ಮರುಪರೀಕ್ಷೆ ಬೇಡ, ಎಲ್ಲೆಲ್ಲಿ ಈ ಸ್ಕ್ಯಾಮ್ ಆಗಿದ್ದು ಅಲ್ಲಿ ಮಾತ್ರ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ. ಬಟ್ CBI ವರದಿ ಬರೋವರೆಗೂ ಕಾದು ನೋಡಬೇಕಾಗಿದೆ. ಈ ಒಂದು ಪ್ರಕರಣದ ಮೇನ್ ಕಿಂಗ್ ಪಿನ್ ಸಿಕ್ಕಾಕೊಳ್ಳದೆ ಇದ್ರೆ ಅಥವಾ ತನಿಖೆ ಏನಾದರೂ ಅಪೂರ್ಣವಾದರೆ ಖಂಡಿತವಾಗ್ಲೂ ಮರುಪರೀಕ್ಷೆ ಆಗುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ನೀತಿ ಓಕೆ, ಥ್ಯಾಂಕ್ ಯು ಪ್ರಭು ತಮ್ಮ ಡೀಟೇಲ್ಸ್ಗಾಗಿ.